2024-25ನೇ ಸಾಲಿನಲ್ಲಿ ಏನು ಬೇಕಿಲ್ಲದ 800 ಕೋಟಿ ರೂಪಾಯಿಗಳನ್ನು ಮಂಡಳಿಯ ಸೆಸಣದಿಂದ ತೆಗೆದು ಬೇನಾಮಿ ಅಂದರೆ ಬೇಕಿಲ್ಲದ ಕಾರ್ಮಿಕರಿಗೆ ಬೇಕಿಲ್ಲದ ಟೆಂಡರ್ಗಳ ಹೆಸರಿನಲ್ಲಿ ಇವತ್ತು ಲೂಟಿ ಮಾಡ್ತಕ್ಕಂಥದ್ದನ್ನು ನಾವು ನಿಲ್ಲಿಸಬೇಕಂತ ಮೊದಲನೇದಾಗಿ ಹೇಳ್ತಾ ಇದ್ದೀವಿ. ಈ ಟೆಂಡರ್ ಅನ್ನೋ ರೂಪದಲ್ಲಿ ಮಂಡಳಿ ಮುಳುಗೋಗಿದೆ. ಕಾರ್ಮಿಕ ಸಚಿವರಿಗೆ ನಾವು ಇವತ್ತು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ತಂದು ಕಾರ್ಮಿಕರ ಹೆಸರಿನಲ್ಲಿ ದುಡ್ಡನ್ನು ಲೂಟಿ ಮಾಡುವಂಥದ್ದನ್ನು ಕಾರ್ಯಕ್ರಮಗಳಂತಂದರೆ ಪಕ್ಕದಲ್ಲಿ ಇನ್ನೇನು ಹೈಕೋರ್ಟ್ ಪಕ್ಕದಲ್ಲಿದೆ, ಹೈಕೋರ್ಟ್ಗೆ ಹೋಗಿ ಕೇಸನ್ನು ಹಾಕುವಂಥ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ ವಾಹಿನಿ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಈಗ ಟೆಂಡರ್ಗಳನ್ನ ಕರೆದು ಮೂಲಭೂತ ಯೋಜನೆಗಳಿಗೆ ಒತ್ತು ಕೊಡದೇ ಮಾನ್ಯ ಕಾರ್ಮಿಕ ಸಚಿವರು ಈಗಾಗಲೇ ತಂದಿರ್ತಕ್ಕಂಥ ಯೋಜನೆಗಳು ಕುಜಿರು ಸಿಗ್ತಾ ಇದೆ, ಈ ಒಂದು ಬುಕ್ಸ್ಗಳು ಕುಜಿರು ಸಿಗ್ತಾ ಇದೆ, ಮತ್ತು ಕಳಪೆ ಮಟ್ಟದ ಟೂಲ್ಸ್ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಅನಾವಶ್ಯಕ ಸಂಚಾರ ಕ್ಲಿನಿಕ್ಗಳನ್ನು ತಂದು ನಮ್ಮ ಒಂದು ಮಂಡಳಿಯ ಹಣವನ್ನು ಫೋಲ್ ಮಾಡ್ತಾ ಇದ್ದಾರೆ. ನಾವು ಅವರು ಮನವಿ ಮಾಡೋದಿಷ್ಟೇ, ಈ ಅನಾವಶ್ಯಕ ಟೆಂಡರ್ಗಳನ್ನ ನಿಲ್ಲಿಸಿ ಕಾರ್ಮಿಕರಿಗೆ ಅವಶ್ಯಕತೆ ಇರತಕ್ಕಂಥ ಮೂಲಭೂತ ಯೋಜನೆಗಳಿಗೆ ಒತ್ತು ಕೊಡಿ. ಇಲ್ಲದಿದ್ದಲ್ಲಿ ಆದಷ್ಟು ಅತಿ ಶೀಘ್ರದಲ್ಲಿ ತಮ್ಮ ಮನೆಯ ಮುಂದೆ ಅಥವಾ ಕಾರ್ಮಿಕ ಮಂಡಳಿಗೆ ಬೀಗ ಜಡಿಯುವಂಥ ಕೆಲಸವನ್ನು, ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯದಾದ್ಯಂತ ಇರತಕ್ಕಂಥ ಕಾರ್ಮಿಕ ಸಂಘಟನೆಗಳು ನಿಮಗೆ ಮಾದರಿಯ ಪ್ರದರ್ಶನವನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಮಾಹಿತಿ ರವಾನೆ ಮಾಡ್ತಾರೆ. ಏನಪ್ಪ ಅನುಸರಿಸುತ್ತಂದರೆ 1.5 ವರ್ಷ 2 ವರ್ಷ ಆದರೂ ಕೂಡ ಕ್ಲೈಮ್ ಕೊಡ್ತಾ ಇಲ್ಲ. ಒಬ್ಬ ಕಾರ್ಮಿಕ ತನ್ನ ಗಂಡನ ಕಳ್ಕೊಂಡು, ಮಹಿಳೆ ಕಾರ್ಮಿಕ ಗಂಡನ ಕಳ್ಕೊಂಡು ಆ ಬರೋಂಥ ದುಡ್ಡಿಗೆ ಕಾಯ್ತಾ ಇರ್ತಾಳೆ. ತನ್ನ ಕೂಡ ಇವತ್ತು ಮರುಗ್ ಟೈಮ್ ಕೊಡ್ತಾರೆ ಅಂದರೆ ಈ ಇಲಾಖೆ ಎಷ್ಟು ಅವ್ಯವಹಾರ ನಡೀತದೆ ಅಂತ ತಮಗೆಲ್ಲ ಗೊತ್ತೈತಿ ಇವತ್ತು. ಹಾಗಾಗಿ ಇವತ್ತು ಮಾಧ್ಯಮದಾಗ ಹೇಳ್ತಾ ಇದ್ವಿ, ಆದಷ್ಟು ಶೀಘ್ರದಲ್ಲೇ ಇನ್ನೊಂದು ವಾರದೊಳಗೆ ಗಡುವು ಕೊಡ್ತಾ ಇದ್ವಿ. ಏನು ಒಂದು ವಾರದೊಳಗೆ ನಮಗೆ ಬರೋಂಥ ಕ್ಲೈಮ್ಗಳಲ್ಲಿ ಸಾವಿರಾರು ಕೋಟಿಗಳು ಹಂಗೆ ಪೆಂಡಿಂಗ್ ಇಟ್ಟಿದ್ರೆ ಅವನ್ನ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದೇ ಬೆಂಗಳೂರು ರಾಜ್ಯದಲ್ಲಿ ನಾವು ಬೃಹತ್ ಮಟ್ಟದ ಒಂದು ಮುಷ್ಕರ ಅನ್ಕೊಳ್ತಾ ಇದ್ವಿ. ಪ್ರತಿ ಜಿಲ್ಲೆಯಲ್ಲಿ ನಾವೇನು ಇಲಾಖೆ ಮುಂದೆ ಬಂದ್ ಮಾಡೋಂಥ ಕರೆಯನ್ನು ಕೊಡ್ತಾ ಇದ್ವಿ, ಎಚ್ಚರಿಕೆ ಅನ್ನಿಸ್ತಾ ಇದ್ವಿ. ಇಲಾಖೆಯಿಂದ ಸಾಕಷ್ಟು ನೋವಾಗಿದೆ. ಇವತ್ತು ಸಂತೋಷ್ ಲಾಡು ಭಾಳ ಥರ ಹೇಳ್ತಾರೆ, ನಾನು ಕಾರ್ಮಿಕರಿಗೆ ಹಂಗೂ ಮಾಡಿದ ಹಿಂಗೆ ಮಾಡಿದ್ದಾರೆ. ದಯಮಾಡಿ ಕಾರ್ಮಿಕರಿಗೆ ಏನು ಮಾಡಿಲ್ಲವರು, ಇವ್ರು ಮಾಡಿರದೆ ಅವರ ಸ್ನೇಹಿತರುಗಳಿಗೆ, ಅವರ ಸುತ್ತಮುತ್ತವರಿಗೆ ಟೆಂಡರ್ ಕೊಟ್ಟು ದುಡ್ಡು ಹೊಡೆಯಂಥ ಕಾರ್ಯಕ್ರಮ ಮಾಡ್ತಾವ್ರಿಗೆ. ಇವತ್ತು ಕಾರ್ಮಿಕರಿಗೇನು ಇವತ್ತು ಟೆಂಡರ್ ತಾಂಡ್ರದು ಎಲ್ಲ ಬೋಗಸ್ ಕಂಪ್ನಿಗಳು, ಆ ಕಂಪ್ನಿ ಹೆಸರುಗಳಲ್ಲಿ ಹಾಕಿಸಿ ಇವ್ರ ಸ್ನೇಹಿತರುಗಳು ಅದನ್ನ ನಡೆಸ್ತಾ ಇದ್ದಾರೆ. ನಿಮ್ಗೆ ತಮಗೆಲ್ಲ ಗೊತ್ತಿರ್ಬೋದು, ಈ ಕಂಪ್ನಿಗಳು ಮಾಡ್ತಿರೋದು ಅವರ ಸ್ನೇಹಿತರುಗಳೇ. ಅವರೇ ತಗೊಂಬಂದು ಒಂದು ಕಂಪ್ನಿ ಹೆಸರು ಹಾಕ್ಸ್ಬಿಟ್ಟು ಹೊರ ಗುತ್ತಿದಂಥ ಟೆಂಡರ್ ತಗೊಂಡು ಬೇರೆ ಹಂಚಿ ದುಡ್ಡು ಹೊಡಿತಾರೆ. ನನ್ನ ಕಾರ್ಮಿಕ ಅಲ್ದಾಡ್ತಾರೆ ಸರ್. ಇವತ್ತು ಡಾಕ್ಯುಮೆಂಟ್ಸ್ ಇದಾವೆ, ಎಲ್ಲ ಇದಾವೆ. 1.5 ವರ್ಷ ಆಯ್ತು ಒಬ್ಬ ಕಾರ್ಮಿಕ ತನ್ನ ಮಗನ ಕಳ್ಕೊಂಡು, ಗಂಡನ ಕಳ್ಕೊಂಡು, ತಾಯಿ ಅವನ ಹೆಂಡತಿ ಅಲ್ದಾಡ್ತಾಳೆ. ಅಂಥ ಪರಿಸ್ಥಿತಿ ತಂದಿರೋ ದಯಮಾಡಿ ಇವತ್ತು ಕಾರ್ಮಿಕ ಸಚಿವ ಇಷ್ಟ ಹೇಳೋದು ನಾವು ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಬೇಗ ನಮ್ಮ ಇವನ್ ಪರಿಹಾರ ಎದುರಿಸಲಿಲ್ಲ ಅಂದರೆ ಭಾಳ ಉಗ್ರ ಹೋರಾಟ ಮಾಡ್ತೀವಿ ನಾವು ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್.